ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಶುಕ್ರವಾರ ರಾತ್ರಿ ಗಣೇಶ ವಿಸರ್ಜನೆ ವೇಳೆ ಕಿಡಿಗೇಡಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿರುವುದನ್ನು ಖಂಡಿಸಿ ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು ಎಂದು ಆಗ್ರಹದ ಜೊತೆಗೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ತಾಲೂಕು ಕಚೇರಿ ಆವರಣದಿಂದ ಹನುಮಂತಪ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಬಂದು ಹನುಮಂತಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ರಂಗನಾಥ್ ಅವರು ಮಾತನಾಡಿ, ಈ ದೇಶಕ್ಕೆ ಮೊಘಲರು ಬಂದ ಮೇಲೆ ಮುಸಲ್ಮಾನರು ಬಂದಿದ್ದು. ನೀವು ಸರಿಯಾಗಿ ತಿಳಿದುಕೊಳ್ಳಿ ಮುಸಲ್ಮಾನರೇ, ನೀವು ಬರುವ ಮುಂಚೆಯಿಂದಲೂ ಕೂಡ ಗಣಪತಿಯನ್ನು ಪ್ರತಿಷ್ಠಾಪಿಸುತ್ತಿದ್ದೇವೆ. ನೀವು ನಮಗೆ ನೀತಿ ಪಾಠ ಹೇಳಲು ಬರಬೇಡಿ. ನಾನು ಇವತ್ತು ಎಲ್ಲ ಗಣಪತಿ ಸಮಿತಿಯವರಿಗೆ ಹೇಳಲು ಬಯಸುತ್ತಿದ್ದೇನೆ. ಗಣಪತಿ ವಿಸರ್ಜನೆಯ ವೇಳೆ ಎಲ್ಲ ಮಸೀದಿ ದರ್ಗಾಗಳ ಮುಂದೆ ಡಿಜೆ ಹಾಗೂ ಬ್ಯಾಂಡ್ಗಳನ್ನು ಹಾಕಿ ಕುಣಿದು ಕುಪ್ಪಳಿಸಿ ನಾವು ನಿಮ್ಮ ಜೊತೆಗಿದ್ದೇವೆ ಎಂದು ಹೇಳಿದರು. ಇವತ್ತು ಗಣಪತಿ ವಿಸರ್ಜನೆಯ ಸಮಯದಲ್ಲಿ ಯಾವ ಮಸೀದಿಯ ಮುಂದೆ, ಅವರ ದರ್ಗಾದ ಮುಂದೆ, ಮುಸಲ್ಮಾನರು ಮಾಡಿರ್ತಕ್ಕಂಥ ದರ್ಗಾದ ಮುಂದೆ ನೀವು ಡಿಜೆ ಹಾಕಬೇಡಿ, ಬ್ಯಾಂಡ್ ಸೆಟ್ ಬಾರಿಸಬೇಡಿ, ನಮ್ಮ ಮೆರವಣಿಗೆ ಮಾಡಬೇಡಿ, ಮೌನವಾಗಿ ತೆರಳಿ ಅಂತ ಕೇಳ್ತಾ ಇದ್ದಾರೆ. ಈ ದೇಶಕ್ಕೆ ಮೊಘಲರು ಬಂದ ಮೇಲೆ ಮುಸಲ್ಮಾನರು ಬಂದಿದ್ದು. ಮುಸಲ್ಮಾನರೇ ನೀವು ತಿಳ್ಕೊಳ್ಳಿ, ಅಲ್ಲಿವರೆಗೂ ಹಿಂದೂ ಸಮಾಜ ಇದ್ದಿದ್ದು. ಬ್ರಿಟಿಷರು ಬಂದ ಮೇಲೆ ಕ್ರೈಸ್ತರು ಬಂದಿದ್ದು. ಅದಕ್ಕೂ ಮುಂಚೆಯೇ ನೀವೆಲ್ಲ ಈ ದೇಶಕ್ಕೆ ಬರುವ ಮುಂಚೆ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ವು, ಪೂಜೆ ಮಾಡ್ತಾ ಇದ್ವು, ವಿಸರ್ಜನೆ ಮಾಡ್ತಾ ಇದ್ವು. ನೀವು ಬಂದ ಮೇಲೆ ಮಾಡ್ತಾ ಇಲ್ಲ. ನೀವು ಈ ದೇಶಕ್ಕೆ ಬಂದ ಮೇಲೆ ನಾವು ದೇವ್ರ ಪೂಜೆ ಮಾಡ್ತಾ ಇಲ್ಲ. ನೀವು ನಮ್ಮ ದೇಶಕ್ಕೆ ಬಂದು ಹಿಂದೂಗಳ ಜಾಗವನ್ನು ಆಕ್ರಮಿಸಿ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡಿ ಆ ನಂತರ ನೀವು ಮಸೀದಿಗಳನ್ನು ದರ್ಗಾಗಳನ್ನು ಕಟ್ಟಿದ್ದೀರಾ. ನೀವು ಹೇಳಿದಂಗೆ ನಾವು ಕೇಳೋಕ್ಕಲ್ಲ ಇರೋದು. ಕಾನೂನು ಏನು ಹೇಳುತ್ತೋ ಅದನ್ನು ಎಲ್ಲರೂ ಕೇಳಬೇಕು. ಮುಸಲ್ಮಾನರು ಹೇಳ್ದಂಗಲ್ಲ, ಕಾಂಗ್ರೆಸ್ ಪಕ್ಷದ ರಾಜಕೀಯ ನಾಯಕರು ಹೇಳ್ದಂಗಲ್ಲ ಕೇಳಕ್ಕಿರೋದು. ಕಾನೂನು ಪ್ರಕಾರ ಮಾಡಬೇಕು. ನಮಗೆ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನದ ಆಧಾರದ ಮೇಲೆ ನಾವು ನಡ್ಕೊಳ್ಬೇಕು. ಸಂವಿಧಾನ ಎಲ್ಲಾದರೂ ಮಸೀದಿ ಮುಂದೆ ಬ್ಯಾಂಡ್ ಬಾರಿಸಬಾರ್ದು ಅಂತ ಹೇಳಿದ್ಯಾ? ಕಾನೂನು ಇದೆಯಾ? ಈ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಅಲ್ಲೇ ಮೆಟ್ಟಲ್ಲಿ ಹೊಡಿಬೇಕಾಗಿತ್ತು ಆ ಮುಸಲ್ಮಾನರಿಗೆ, ಬ್ಯಾಂಡ್ ಬಾರಿಸಬೇಡ ಅಂತ ಮುಸಲ್ಮಾನರಿಗೆ. ಕಾನೂನು ಇದೆಯಾ? ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಆದರೂ ದರ್ಗಾದ ಮುಂದೆ ಭಜನೆ ಮಾಡಬಾರ್ದು ಅಂತ ಇದೆಯಾ? ನೀವು ನಮ್ಮ ದೇವಸ್ಥಾನ ಕೇಳುವ ಹಾಗೆ ಅಲ್ಲ ಕೂಗ್ತೀರಾ. ಪ್ರತಿ ನಿತ್ಯ ನಾವು ಕೇಳಿಸ್ಕೊಳ್ತಾ ಇದೀವಿ. ದಿನಕ್ಕೆ 5 ಬಾರಿ ಕೂಗ್ತಾ ಇದ್ದೀರಾ ನೀವು. ನಾವು ಸುಮ್ಮನೆ ಇಲ್ವಾ? ನಮ್ಮ ದೇವಸ್ಥಾನ ಪೂಜೆ ಸಮಯದಲ್ಲಿ ನೀವು ಮ್ಯೂಸಿಕ್ ಹಾಕ್ತೀರಾ. ನಿಮ್ಮ ಮಸೀದಿಯಿಂದ ಬರ್ತಕ್ಕಂಥ ಕರ್ಕಶ ಧ್ವನಿಯನ್ನು ನಾವು ಸಹಿಸಿಕೊಂಡಿದ್ದೇವೆ. ಕಾನೂನಿಗೆ ಗೌರವ ಕೊಟ್ಟಿರ್ತಕ್ಕಂಥದ್ದು ಹಿಂದೂ ಸಮಾಜ. ಎಲ್ಲೆಲ್ಲಿ ಯಾವ್ಯಾವ ರಸ್ತೆಯಲ್ಲಿ ಮಸೀದಿ ಮದರಸೆಗಳಿದೆಯೋ ಅಲ್ಲೆಲ್ಲ ಹಿಂದೂಗಳು ಎಚ್ಚರಿಕೆಯಿಂದ ಓಡಾಡಬೇಕು. 100ಕ್ಕೆ 100 ಭಯೋತ್ಪಾದಕರು, ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಇವತ್ತು ಎಲ್ಲ ಮಸೀದಿ ಮದರಸೆಗಳಲ್ಲಿದ್ದಾರೆ. ಸಾರ್ವಜನಿಕವಾಗಿ ನಾನು ಹೇಳ್ತಾ ಇದ್ದೇನೆ, ಪೊಲೀಸ್ ಇಲಾಖೆ ನೀವು ತನಿಖೆ ಮಾಡಿ. ದಯವಿಟ್ಟು ಹಿಂದೂ ಸಮಾಜ ಯಾವುದಕ್ಕೂ ಜಗ್ಗಬಾರದು. ಒಗ್ಗಟ್ಟಾಗಿ ಯೋಚನೆ ಮಾಡಬೇಕು. ಹಿಂದುತ್ವದ ಆಧಾರದ ಮೇಲೆ ಬದುಕಬೇಕು. ಆಗ ಮಾತ್ರ ನಾವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ, ಸಂವಿಧಾನ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಭಟನೆಯಲ್ಲಿ ಸಂತೋಷ್ ಕೋಟ್ಯಾನ್, ಸಚಿನ್, ಶ್ಯಾಮ್, ಜಸಂತ, ಅನಿಲ್ ಕುಮಾರ್, ಪ್ರದೀಪ್, ಕೃಷ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.